ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ ರೊಟ್ಟಿ. ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ಮತ್ತು ಒಂದು ಗೆಡ್ಡೆಕೋಸನ್ನ ತುರಿದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ, ಪಾಲಕು ಮತ್ತು ಚಕ್ಕೋತ, ಸ್ವಲ್ಪ ಸಬ್ಬಾಕ್ಷಿ ಸೊಪ್ಪು ಮತ್ತು ಒಂದು 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆ, ಒಂದು ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಮೂರೂ ರಫಾಗಿ ಗ್ರೈಂಡ್ ಮಾಡ್ಕೊತೀನಿ. ಕರಿಬೇವಿನ ಎಲೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸೊ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡಿ. ಇಷ್ಟಕ್ಕೆ ಇದೇ ಎಲ್ಲ ಜಾಸ್ತಿ ಆಗಿಬಿಡುತ್ತಲ್ಲ, ಅದಕ್ಕೆ 2 ಬೌಲ್ ಅಷ್ಟೇ ನಾನು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಫ್ರೆಂಡ್ಸ್, ಜಾಸ್ತಿ ಆಗಿಬಿಡುತ್ತೆ ರೊಟ್ಟಿ. ನೀವು ತರಕಾರಿ ಜಾಸ್ತಿ ಹಾಕಿದಾಗ 2 ಬೌಲಷ್ಟು ರಾಗಿ ಹಿಟ್ಟು ಸಾಕಾಗುತ್ತೆ. ಇದು 3 2 ರೊಟ್ಟಿ ಬರೋವಷ್ಟು ಮಾಡ್ಕೊತಾ ಇರೋದು. ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಈಗ ನೋಡಿ ನಾನು ಗೋಲ್ಡ್ ವಿನ್ನರ್ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈಗ ತಟ್ಕೊತಾ ಇದ್ದೀನಿ ರೊಟ್ಟಿನ. ಆದಷ್ಟು ತೆಳ್ಳಗೆ ತಟ್ಕೋಬೇಕು. ದಪ್ಪಗೆ ರೊಟ್ಟಿ ಮಾಡಿದ್ರೆ ಡೈಜೆಸ್ಟ್ ಆಗೋಲ್ಲ. ಮೊದಲೇ ರಾಗಿ ರೊಟ್ಟಿ ತೆಳ್ಳಗೆ ತಟ್ಕೋಬೇಕು. ಸ್ವಲ್ಪ ಮೆತ್ತವು ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೂ ಸಾಕು ಹಿಟ್ಟನ್ನ, ಅದೇ ಮೆತ್ತವಿರುತ್ತೆ. ಇದೆಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕೋದು ಮೆತ್ತವೇ ಇರುತ್ತೆ ಸ್ವಲ್ಪ. ನೀವು ಇದಕ್ಕೆ ಸ್ವಲ್ಪ ಬೇಕಾದ್ರೆ ಕಾಯಿ ತುರಿನೂ ಹಾಕ್ಕೋಬೋದು ನೋಡಿ. ತಟ್ಟೆ ಮುಚ್ಚಿಬಿಡಬೇಕು ಹೆಂಚಿನ ಮೇಲೆ ಹಾಕಿದ ಮೇಲೆ. ಬೇಗ ಬೇಯ್ಕೊಳ್ಳುತ್ತೆ, ಮೇಲ್ಗಡೆನೂ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಈಗ ಬೇಯ್ತಿದೆ, ನಾನು ಉಲ್ಟಾ ಮಾಡ್ಕೊತೀನಿ. ಜಾಸ್ತಿ ಹೊತ್ತು ಹೆಂಚಿನ ಮೇಲೆ ಬಿಟ್ಟರೆ ಹಾರ್ಡ್ ಆಗಿಬಿಡುತ್ತೆ ರೊಟ್ಟಿ. ಹೈ ಫ್ಲೇಮಲ್ಲಿ 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ. ನಾನೀಗ ಅದಕ್ಕೆ ತುಪ್ಪ, ಚಟ್ನಿ ಹಾಕ್ಕೊಂಡು ತಿಂತೀನಿ. ನೀವು ಇದೇ ಥರ ಮಾಡಿ ಹೆಂಗೆ ಬಂದಿತ್ತು ಅಂತ ತಿಳಿಸಿ. ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು.